ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೇನೆ. ಫ್ರೆಂಡ್ಸ್, ನಾನು ನಿಮ್ಮ ಬೈಲಪ್ಪ, ನೀವು ನೋಡ್ತಾ ಇದ್ದೀರಾ ಕನ್ನಡಿಗರ ಕನಸು ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಕೊಂಡು ಅಂದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಚಾಲುವಾಗಿ 1 ರಿಂದ 1.5 ತಿಂಗಳ ಆಗ್ತಾ ಬಂತು. ಫ್ರೆಂಡ್ಸ್, ಕೆಲವೊಬ್ರು ಅರ್ಜಿ ಹಾಕ್ತಾ ಇದ್ದಾರೆ, ಕೆಲವೊಬ್ರು ಅರ್ಜಿ ಹಾಕ್ಲಿಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕಂತಂದ್ರೆ ನೀವು ನೋಡಿರ್ಬೋದು, ನಿಮ್ಮ ಗ್ರಾಮವನ್ನಾಗಿರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಕರ್ನಾಟಕವನ್ನಾಗಿರ್ಬೋದು, ಒಂದು ಕಂಪ್ಯೂಟರ್ ಸರ್ವಿಸ್ ಸೆಂಟರ್ನಲ್ಲಿ ನೀವು ಅರ್ಜಿ ಹಾಕಲಿಕ್ಕೆ ಹೋದಲ್ಲಿ 100 ರಿಂದ 150 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇರ್ಬೋದು. ಕೆಲವೊಂದಲ್ಲಿ 200 ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಒಂದು ಏನಂತಂದರೆ, ನಿಮ್ಮ ತಹಸೀಲ್ ಆಫೀಸಿಗೆ ಹೋಗಿ ಅರ್ಜಿ ಹಾಕ್ತಾ ಇದ್ದರೆ ಅಲ್ಲಿ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿ ಅರ್ಜಿ ಹಾಕಿ ಕೊಡಬೇಕು ಅವರು ಅಲ್ಲಿ. ಯಾಕಂತಂದರೆ ನನಗೆ ಇವತ್ತು 2 ಕಾಲ್ ಬಂದಿದ್ದಾವೆ. ಒಂದು ಉಡುಪಿ ಆಗಿರ್ಬೋದು, ಒಂದು ದಾವಣಗೆರೆಯಿಂದ 2 ಕಾಲ್ ಬಂದಿದ್ದಾವೆ. ಅವರು ನಮಗೆ ಹೇಳ್ತಿದ್ದಾರೆ, ಸರ್ ನಮ್ಮ ಜಿಲ್ಲೆಯಲ್ಲಿ ನಾವು ಒಂದು ರೇಷನ್ ಕಾರ್ಡ್ ಅರ್ಜಿ ಹಾಕಲಿಕ್ಕೆ ಹೋಗಿದ್ದೇವೆ, ಅವರಿಗೆ ನಮಗೆ ಒಂದು 6 ರಿಂದ 7 ರೂಪಾಯಿ ಒಂದು ರೇಷನ್ ಕಾರ್ಡ್ಗೆ ಡಿಮ್ಯಾಂಡ್ ಮಾಡಕತ್ತಿದ್ದಾರೆ. ಸರ್ ನಾವು ಯಾವ್ರಿಗೆ ಕೇಳಬೇಕು? ಸರ್ ನಾವು ಫುಡ್ ಇನ್ಸ್ಪೆಕ್ಟರ್ಗೆ ಹೋಗಿ ಕೇಳದಲ್ಲಿ ಅವ್ರು ಹೇಳ್ತಿದ್ದಾರೆ, ನಮ್ಮ ಹತ್ತಿರ ಯಾವುದೇ ರೀತಿಯಲ್ಲಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ, ಒಂದು ಯಾವುದೇ ರೀತಿ ಕರೆಕ್ಷನ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ನಾವು ಎಲ್ಲಿ ಹೋಗಬೇಕು, ಯಾರಿಗೆ ಕೇಳಬೇಕು? ಬೇರೆ ಎಲ್ಲರೂ ಅರ್ಜಿ ಹಾಕ್ಲಿಕ್ಕತ್ತಿದ್ದಾರೆ ಎಲ್ಲ ಡಿಸ್ಟಿಕಲ್ಲಿ ಅಂತ ನನಗೆ ಕೇಳಿದ ಹಾಗೆ. ಅದೇ ರೀತಿಗೆ ಅವ್ರು ಹೇಳಿದ ಮೇರೆಗೆ ನಾನು ಈ ವಿಡಿಯೋವನ್ನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ ನೀವು ನೋಡಿರ್ಬೋದು, ಒಂದು ಏಜೆಂಟ್ಗಳ ಹತ್ತಿರ ಹೋದಲ್ಲಿ ನಿಮಗೆ 6 ರಿಂದ 7 ರೂಪಾಯಿ ಕತ್ತಿದ್ದಾರೆ ಅಂತ ಹೇಳಿದ್ರು. ಏಜೆಂಟ್ಗಳು ಅರ್ಜಿ ಒಂದು ದುಡ್ಡು ಕೇಳಿದರೆ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು? ನಿಮ್ಮ ಫುಡ್ ಇನ್ಸ್ಪೆಕ್ಟರೇ ನಿಮಗೆ ಮೋಸ ಮಾಡಿದಲ್ಲಿ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು? ಒಂದು ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಗ್ರಾಮವನ್ನಾಗಿರ್ಬೋದು, ಅವರು ನಿಮಗೆ ಮೋಸ ಮಾಡಿದಲ್ಲಿ ಎಲ್ಲಿ ಕಂಪ್ಲೇಂಟ್ ಮಾಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೇನೆ. ಈ ವಿಡಿಯೋ ಕೊನೆಯವರೆಗೆ ನೋಡ್ತಾ ಇರಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್ ಏನಂತಂದರೆ, ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ನಮಗೆ ಮುಂದೆ ವಿಡಿಯೋ ಮಾಡಲಿಕ್ಕೆ ಒಂದು ಮೋಟಿವೇಶನ್ ಸಿಗ್ತದೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಮುಂದುವರೋಣ. ಫ್ರೆಂಡ್ಸ್, ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್, ಸ್ವಲ್ಪ ಹಿಂದೆ ಹೋಗ್ತೇನೆ ನಿಮಗೆ ತೋರಿಸಲಿಕ್ಕೆ. ಇಲ್ಲಿ ನೋಡಿರ್ಬೋದು ನನ್ನ ಮೈಕ್ರೋಸಾಫ್ಟ್ ಇದೆ. ನೀವು ನಿಮ್ಮ ಮೊಬೈಲ್ನಲ್ಲಿ ಕೂಡ ಈ ರೀತಿಯ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು, ಒಂದು ಕಂಪ್ಲೇಂಟ್ ಮಾಡ್ಬೋದು. ಇಲ್ಲಿ ರೇಷನ್ ಕಾರ್ಡ್ ಕರ್ನಾಟಕ ಅಂತ ಹೇಳಿ ಟೈಪ್ ಮಾಡಿ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿಂದ ಡಿಪಾರ್ಟ್ಮೆಂಟ್ ಆಫ್ ದ ಫುಡ್ ಸಿವಿಲ್ ಸಪ್ಲೈಯರ್ಸ್ ಕನ್ಸ್ಯೂಮರ್ ಆಫ್ಟರ್ಸ್ ಗೌರ್ಮೆಂಟ್ ಅಂತ ಬಂದಿಲ್ಲ ಫ್ರೆಂಡ್ಸ್. ಇಲ್ಲಿ ಫಸ್ಟ್ ನಂಬರ್ನಲ್ಲಿ ಕ್ಲಿಕ್ ಮಾಡ್ಕೋಣ. ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲೆಲ್ಲ ನಿಮಗೆ ಒಂದು ಕೆಲಸಗಳು ಮಾಡ್ಬೋದು, ಒಂದು ಸ್ಟೇಟಸ್ಗಳು ಚೆಕ್ ಮಾಡ್ಕೋಬೋದು. ಇಲ್ಲೆಲ್ಲ ನಿಮ್ಮ ಕೆಲಸಗಳು ಆಗುತ್ತೆ. ಇಲ್ಲಿ ನೋಡಿರ್ಬೋದು, ಅನ್ನಭಾಗ್ಯ ಯೋಜನೆ ಒಂದು ಗೌರ್ಮೆಂಟ್ ಸ್ಕೀಮ್ಗಳು ಇಲ್ಲಿ ತೋರಿಸ್ತಾ ಇರ್ತಾರೆ. ಇಲ್ಲಿ ಈ ಸೇವೆಗಳು ಇಲ್ಲಿ ನಿಮ್ಮ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿರ್ಬೋದು. ಅನಲಿಸ್ಟ್ ಇದೆ, ಇಲ್ಲಿ ನೋಡಿರ್ಬೋದು. ಕಾಂಟ್ಯಾಕ್ಟ್ ಯಾರೇ ನಿಮಗೆ ಮೋಸ ಮಾಡಿದ್ದಲ್ಲಿ ಆದಲ್ಲಿ, ಯಾರಿಗೆ ನಿಮ್ಮ ದುಡ್ಡು ಡಿಮ್ಯಾಂಡ್ ಮಾಡ್ತೀವಿ ಆದಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ US ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿರ್ಬೋದು KS ಮುನಿಯಪ್ಪನವರ ಒಂದು ಫೋಟೋ ಇದೆ, ಒಂದು ಅವರ ಅಡ್ರೆಸ್ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ಅವರಿಗೆ ಒಂದು ಪತ್ರ ಬರೀಬೋದು. ಇಲ್ಲ ಅಂತಂದರೆ ಇಲ್ಲಿ ನೋಡಿರ್ಬೋದು, ಯಾವುದೇ ಒಂದು ಪ್ರಾಬ್ಲಮ್ ಇದ್ದಲ್ಲಿ ಇಲ್ಲಿ ಯಾವುದೇ ರೀತಿಯ ಒಂದು ನಿಶುಲ್ಕವಾಗಿ ನೀವು ಕರೆ ಮಾಡ್ಬೋದು. 1967ಗೆ ಕರೆ ಮಾಡಿ. ಇಲ್ಲಾಂತಂದರೆ 1800-425-9339. ಇದು ಯಾರಿಗೆ ಯಾವಾಗ ಕರೆ ಮಾಡಬೇಕಂತಂದರೆ, ನಿಮ್ಮ ಫುಡ್ ಇನ್ಸ್ಪೆಕ್ಟರ್ ನಿಮಗೆ ಯಾವುದೇ ರೀತಿಯಾಗಿ ಮೋಸ ಮಾಡಿದ್ದಲ್ಲಿ ಈ ನಂಬರಿಗೆ ನೀವು ಕರೆ ಮಾಡಬೇಕಾಗುತ್ತೆ. ಮತ್ತು ಏನಂತಂದರೆ ಇಲ್ಲಿ ನೋಡಿರ್ಬೋದು, ನಿಮ್ಮ ಡಿಸ್ಟಿಕ್ ತಾಲೂಕನ್ನು ಆಫೀಸರ್ ಜಿಲ್ಲಾ ತಾಲೂಕು ಅಧಿಕಾರಿಗಳು ಅಂತ ಇಲ್ಲಿ ಬಂದಿಲ್ಲ ಫ್ರೆಂಡ್ಸ್. ಇಲ್ಲಿ ಯಾವಾಗ ಕಂಪ್ಲೇಂಟ್ ಮಾಡಬೇಕಂತಂದರೆ, ನಿಮ್ಮ ಒಂದು ಏಜೆಂಟ್ಗಳು ನಿಮ್ಮ ಗ್ರಾಮವನ್ನಾಗಲಿ ನಿಮ್ಮ ಬಾಪೂಜಿ ಸೇವಾ ಕೇಂದ್ರದಲ್ಲಾಗಲಿ ಒಂದು ದುಡ್ಡಿನ ಡಿಮ್ಯಾಂಡ್ ಮಾಡಲಿಕ್ಕೆತ್ತಿದ್ದಾರೆ ಅಂತಂದರೆ ಇಲ್ಲಿ ನೀವು ಕ್ಲಿಕ್ ಮಾಡ್ಕೋಬೋದು. ಕ್ಲಿಕ್ ಮಾಡಿ ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಇದೆ, ಫುಡ್ ಇನ್ಸ್ಪೆಕ್ಟರ್ಗೆ ಕಂಪ್ಲೇಂಟ್ ಮಾಡಬೇಕಾ, ಡಿಪ್ಟಿ ಡೈರೆಕ್ಟ್ರಿಗೆ ಕಂಪ್ಲೇಂಟ್ ಮಾಡಬೇಕಂತ ಕೇಳ್ತಿದ್ದಾರೆ. ಇಲ್ಲಿ ನೀವು ಯಾವುದೇ ಬಾಪೂಜಿ ಸೇವಾ ಕೇಂದ್ರ ಆಗಿರ್ಬೋದು, ಗ್ರಾಮವನ್ನಾಗಿರ್ಬೋದು, ಕಂಪ್ಯೂಟರ್ ಸೇವಾ ಕೇಂದ್ರ ಆಗಿರ್ಬೋದು, ಒಂದು ಏಜೆಂಟ್ಗಳು ನಿಮಗೆ ಈ ರೀತಿಯಾಗಿ ಒಂದು ಪ್ರಾಬ್ಲಮ್ ನಿಮಗೆ ಇಲ್ಲಿ ಮಾಡಿದರೆ ಇಲ್ಲಿ ಫುಡ್ ಇನ್ಸ್ಪೆಕ್ಟರ್ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಡಿಸ್ಟಿಕನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಒಂದು ತಾಲೂಕು ಬರುತ್ತೆ. ಇಲ್ಲಿ ನಿಮ್ಮ ತಾಲೂಕಲ್ಲಿ ಹಾಕಬೇಕಾಗುತ್ತೆ. ತಾಲೂಕು ಹಾಕಿದ ತಕ್ಷಣ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್, ಒಂದು ಅನಿತಾ ಸವಿತಾ ಅಂತ ಒಂದು ಗುಲ್ಬರ್ಗ ಡಿಸ್ಟಿಕ್ ಜೇವರ್ಗಿ ತಾಲೂಕಿನಿಂದ 2 ತಹಸೀಲ್ದಾರ್ ಕಚೇರಿಯ ಒಂದು ಇನ್ಸ್ಪೆಕ್ಟರ್ ಇದ್ದಾರೆ. ಅವರ ಮೊಬೈಲ್ ನಂಬರ್ ಇಲ್ಲಿ ಮೊಬೈಲ್ ನಂಬರ್ ಇರುತ್ತೆ, ಒಂದು ಆಫೀಸ್ ನಂಬರ್ ಇಲ್ಲಿ ಇರುತ್ತೆ. ಅವರಿಗೆ ನೀವು ಕರೆ ಮಾಡ್ಬೋದು. ಕರೆ ಮಾಡಿ ನೀವು ಹೇಳಿ. ಇಲ್ಲಾಂತಂದರೆ ಇವರು ಏನು ನಿಮಗೆ ಒಂದು ಇದು ಮಾಡಲಿಕ್ಕಂತಂದರೆ ಇಲ್ಲಿ ಕಮಿಷನ್ ಆಯುಕ್ತಾಲಯ ಇದೆ. ಇಲ್ಲಿ ನೀವು ಇವರಿಗೆ ನಿಮಗೆ ಕರೆ ಮಾಡಿದ್ದಾರೆ, ಇವರು ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ ಅಂತಂದರೆ
ಇಲ್ಲಿ ಕಮಿಷನ್ ಆಯುಕ್ತಾಲಯ ಇದೆ, ಇಲ್ಲಿ ಇದು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿರ್ಬೋದು ಈ ವಿಳಾಸಕ್ಕೆ ಒಂದು ಪತ್ರ ಬರಿಬೇಕಾಗುತ್ತೆ. ಕೆಲವೊಂದು ಇಲ್ಲಿ ನೋಡಿರ್ಬೋದು ಇವರಿಗೆ ನೀವು ಕಾಲ್ ಬಿ ಮಾಡ್ಬೋದು, ಇಲ್ಲಂತಂದರೆ ಅವ್ರದ್ದು ಏನರೇ ರೆಕಾರ್ಡ್ ನಿಮ್ಮ ಹತ್ರ ಇದ್ದರೆ ರೆಕಾರ್ಡಿಂಗ್ ಆಗಿರ್ಬೋದು, ಯಾವುದೇ ಒಂದು ಪೇಪರ್ ಒಂದು ಅಪ್ಲಿಕೇಶನ್ ಆಗಿರ್ಬೋದು, ಏನೇ ಇದ್ದಲ್ಲಿ ಇಲ್ಲಿ ನೋಡಿ ಒಂದು ಇಮೇಲ್ ಐ ಡಿ ಇದೆ ಅವ್ರದ್ದು, ಇಲ್ಲಿ ನೀವು ಫಾರ್ವರ್ಡ್ ಮಾಡ್ಬೋದು. ಈ ರೀತಿಯಾಗಿ ನೀವು ಇಲ್ಲಿ ಕಂಪ್ಲೇಂಟ್ ಹಾಕ್ಬೋದು. ಇದೇ ರೀತಿಯಾದ ಒಂದು ಇಲ್ಲಿ ನೋಡಿರ್ಬೋದು ಭಾಳಷ್ಟು ಜನರ ಒಂದು ಸಹಾಯಕ ನಿರ್ದೇಶಕರಾಗಿರ್ಬೋದು, ಲೆಕ್ಕಾಧಿಕಾರಿಗಳು ಆಗಿರ್ಬೋದು, ಇಲ್ಲಿ ಭಾಳಷ್ಟು ಜನರ ನಿಮ್ಮ ತಾಲೂಕು ಆಗಿ ನಿಮ್ಮ ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಅವರ ಒಂದು ಲಿಸ್ಟ್ ಇಲ್ಲಿ ಬರುತ್ತೆ, ಅವರ ಹೆಸರು ಇರುತ್ತೆ, ಅಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಇರೋದಿಲ್ಲ, ಅವರ ದೂರವಾಣಿ ಸಂಖ್ಯೆ ಅಂತಂದರೆ ಅವರ ಆಫೀಸ್ ನಂಬರ್ ಇಲ್ಲಿ ಇರುತ್ತೆ, ಒಂದು ಅವರ ಇಮೇಲ್ ಐ ಡಿ ಇರುತ್ತೆ. ನಿಮ್ಮ ಹತ್ತಿರ ಯಾವುದೇ ಡಾಕ್ಯುಮೆಂಟ್ಸ್ ಇದ್ದಲ್ಲಿ ಅವ್ರು ಏನರ ಪ್ರಾಬ್ಲಮ್ ಮಾಡಿದ್ದಲ್ಲಿ ಇಲ್ಲಿ ನಿಮಗೆ ಇಮೇಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು ಒಂದು ಅಪ್ಲಿಕೇಶನ್ ಹಾಕಿ ಒಂದು ಕಂಪ್ಲೀಟ್ ಮಾಡಿದ ತಕ್ಷಣ ಒಂದು ರೆಸ್ಪಾನ್ಸ್ ಸಿಗುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಆದರೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿಮಗೆ ಏನಾರ ಪ್ರಾಬ್ಲಮ್ ಆಯ್ತು ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.